ನಿನಗೆ ಸ್ತೋತ್ರ. ನಾವು ಪ್ರಾರ್ಥನೆ ಮಾಡುವ. ಅತ್ಯಂತ ಪರಿಶುದ್ಧನು ಒಬ್ಬನೇ ಜ್ಞಾನಿಯಾದ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ನಮ್ಮ ಸರ್ವಶಕ್ತನಾಗಿರುವಂಥ ತಂದೆಯ ದೇವರೇ, ಇಂದು ಎಂದೆಂದಿಗೂ ಇರುವ ಆತನೇ, ಯುಗದ ಸಮಾಪ್ತಿಯವರೆಗೆ ನಮ್ಮ ಸಂಗಡ ಇರುತ್ತೇನೆಂದು ವಾಗ್ದಾನ ಮಾಡಿದಂಥ ನಮ್ಮ ತಂದೆಯ ದೇವರೇ, ನಿನ್ನ ಪರಿಶುದ್ಧುಳ್ಳ ನಾಮವನ್ನು ನಿನ್ನ ಪ್ರಿಯ ಮಗನ ಮುಖಾಂತರ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿನ್ನನ್ನು ಕೊಂಡಾಡುವಳಾಗಿದ್ದೀನಿ. ಅಪ್ಪ, ಈ ದಿವಸದಲ್ಲಿ ಅಪ್ಪ ನಿನ್ನ ವಾಕ್ಯ ಹೇಳುವಾಗ ನೀನು ನನ್ನೊಂದಿಗೆ ಇದ್ದುಕೊಂಡು ಪ್ರತಿಯೊಂದನ್ನು ನೀನು ನನಗೆ ಬೋಧಿಸಪ್ಪ. ನೀವು ನನ್ನಲ್ಲಿದ್ದುಕೊಂಡು ಕಲಿತುಕೊಳ್ಳಿರಿ ಅಂತ ಹೇಳಿದ್ಯಲ್ಲಪ್ಪ. ನಿನ್ನಿಂದ ಕಲಿತ ವಾಕ್ಯಗಳು ಅದರ ಅರ್ಥಗಳನ್ನು ಹೇಳುವಾಗ ನನ್ನ ಆಲೋಚನೆಯಂತೆ ಒಂದೂ ಬಾರದೆ ಅಪ್ಪ ನೀನು ನನ್ನ ನಡೆಸು. ಇದನ್ನು ಕೇಳುವಂಥ ಪ್ರತಿಯೊಬ್ಬರನ್ನು ನೀನು ಆಶೀರ್ವಾಸು. ಅವರ ಮನೋನೇತ್ರಗಳನ್ನು ತೆರೆ ಎಂದು ನಿನ್ನಲ್ಲಿ ಪ್ರಾರ್ಥಿಸಲಾಗಿದ್ದೇನಪ್ಪ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇನೆ ನನ್ನ ತಂದೆ, ಆಮೇನ್. ಇವತ್ತಿಗೆ ನಾನು ಆರಿಸಿಕೊಂಡ ದೇವರ ವಾಕ್ಯ ಮಲಾಕಿಯ 3ನೇ ಸಂಧಿ 10ನೇ ವಚನ. ಮಲಾಕಿಯ 3ನೇ ಸಂಧಿ 10ನೇ ವಚನ. ನನ್ನ ಆಲಯವು ದಶಮಾಂಶದ ಬಗ್ಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ದಶಮಾಂಶದಿಂದ ನಮಗೆ ಯಾವ ಆಶೀರ್ವಾದ ಬರ್ತದೆ ಎಂದು. ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ನೀವು ದಶಮಾಂಶ ಯಾವತ್ತನ್ನು ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ. ನಾನು ಪರಲೋಕದ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾಗದಷ್ಟು ಸುವರಗಳನ್ನು ಸುರಿಯುವೆನೋ ಇಲ್ಲವೋ ನನ್ನನ್ನು ಹೀಗೆ ಪರೀಕ್ಷಿಸಿರಿ. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ನೀವು ದಶಮಾಂಶ ಯಾವತ್ತನ್ನು ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ ಎಂದು ದೇವರು ಹೇಳ್ತಾನೆ. ಇದು ಮಲಾಖಿಯದಲ್ಲಿದೆ, ಹಳೆ ಒಡಂಬಡಿಕೆಯಲ್ಲಿದೆ. ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ, ನಾನು ಪರಲೋಕದ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾಗದಷ್ಟು ಸುವರಗಳನ್ನು ಸುರಿಯುವೆನೋ ಇಲ್ಲವೋ ನನ್ನನ್ನು ಹೀಗೆ ಪರೀಕ್ಷಿಸಿರಿ. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ನಿಮ್ಮಲ್ಲಿ ಸ್ಥಳ ಹಿಡಿಯಲಾಗದಷ್ಟು ಸುವರಗಳನ್ನು ಸುರಿಯುವೆನೋ ಇಲ್ಲವೋ ಎಂದು ಕರ್ತನನ್ನು ಪರೀಕ್ಷಿಸಲಿಕ್ಕೆ ಹೇಳ್ತಾ ಇದ್ದಾನೆ ಇಲ್ಲಿ. ಆದರೆ ನಾನು ಕೇಳಿದ ಪ್ರಕಾರ ದಶಮಾಂಶ ಕೊಟ್ಟಾಗ ನಮಗೆ ಬರೀ ಭೌತಿಕ ಆಶೀರ್ವಾದ ಮಾತ್ರ ಬರುವುದಲ್ಲ. ದಶಮಾಂಶ ಕೊಟ್ಟಾಗ ನಾವು ಪರಲೋಕದ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾಗದಷ್ಟು ಸುವರಗಳು, ಪರಲೋಕದ ಸ್ವರಗಳು ಬರುತ್ತದೆಂದೇ ಇಲ್ಲಿ ದೇವರು ಹೇಳ್ತಾ ಇದ್ದಾನೆ. ಆತನಿಗೆ 10ರಲ್ಲಿ 1 ಪಾಲು ನಾವು ಕೊಡುವಾಗ ಅದು ಆತನಿಗೆಲ್ಲ, ಅದು ಯಾರಿಗೆ ಸಲ್ಲಬೇಕೋ ಅದು ಅವರಿಗೆ. ಹಳೆ ಒಡಂಬಡಿಕೆಯಲ್ಲಿ ಇಲ್ಲಿ ಹೇಳ್ತದೆ, ಆಲಯವು ಆಹಾರ ಶೂನ್ಯವಾಗದಂತೆ. ಇಲ್ಲಿ ಈಗ ನಾವು ನೋಡುವುದಾದರೆ ನಮ್ಮ ಆಲಯ, ನೀವು ನನ್ನ ಆಲಯವಾಗಿದ್ದೀರಿ ಎಂದು ಯೇಸು ಕ್ರಿಸ್ತನು ನಮ್ಮ ಈ ದೇಹಕ್ಕೆ ಹೇಳ್ತಾನೆ. ಈ ದೇಹದ ಒಳಗೆ ಅಂದರೆ ನಮ್ಮ ಆತ್ಮದಲ್ಲಿ ದೇವರ ವಾಕ್ಯ ತುಂಬಿರಬೇಕು ಅಂತ ಆತನು ಬಯಸ್ತಾನೆ. ನಾವು ಎಷ್ಟು ದೇವರ ವಾಕ್ಯ ಓದ್ತೇವೋ ಅಷ್ಟು ದಷ್ಟಪುಷ್ಟರಾಗಿ ನಾವು ಬೆಳಿತೇವೆ ಎಂದು. ಇಲ್ಲಿ ನಿಮ್ಮಲ್ಲಿ ಸ್ಥಳ ಹಿಡಿಯಲಾಗದಷ್ಟು ಎಲ್ಲಿ ನಾವು ದಶಮಾಂಶ ಕೊಟ್ಟದ್ರಲ್ಲಿ ಬರೀ ನಮ್ಮ ಭೌತಿಕ ಆಶೀರ್ವಾದ ಮಾತ್ರ ಹೇಳ್ತಾ ಇಲ್ಲ. ನಿಮ್ಮಲ್ಲಿ ಸ್ಥಳ ಹಿಡಿಯಲಾಗದಷ್ಟು ಅಂದರೆ ನಮ್ಮೊಳಗೆ ದೇವರ ಆಶೀರ್ವಾದ, ಪರಲೋಕದ ಸುವರಗಳು, ಪರಲೋಕದ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾಗದಷ್ಟು ಸುವರಗಳನ್ನು ಸುರಿಯುವೆನೋ ಇಲ್ಲವೋ ನೀವು ನೋಡಿರಿ.
ಯಾವಾಗ ನಾವು ಕರ್ತನ ಪ್ರೀತಿಯನ್ನು, ಆತನು ನಡೆಸುವ ರೀತಿಯನ್ನು, ಆತನ ಚಿತ್ತವನ್ನು ಅರಿತೇವೋ ಆವಾಗ ಆತನು ನಡೆಸುವ ರೀತಿಯನ್ನು ಸಹ, ಆತನು ಸಂತೈಸುವ ರೀತಿಯನ್ನು, ಆತನು ನಮ್ಮ ಬಗ್ಗೆ ತೋರಿಸುವ ಕಾಳಜಿಯನ್ನು ನಾವು ಅನುಭವದಿಂದ ಸವಿದು ನೋಡ್ತೇವೆ. ಆಗ ನಮಗೆ ದೇವರು ಪರಲೋಕದ ದ್ವಾರಗಳನ್ನು ತೆರೆದು ಸುವರಗಳನ್ನು ಕೊಡುತ್ತಾನೆ. ಈ ಸುವರಗಳೇ ನಾವು ಅದ್ಭುತಗಳನ್ನು ಮಾಡುವುದು. ಹೇಗೆ ಶಿಷ್ಯರು ಅದ್ಭುತಗಳನ್ನು ಮಾಡುತ್ತಿದ್ದರು ಅದೇ ರೀತಿಯಾಗಿ ನಾವು ಅದ್ಭುತಗಳನ್ನು ಮಾಡುವರಾಗ್ತೇವೆ. ಯಾವ ಅದ್ಭುತ? ದೆವ್ವಗಳನ್ನು ಬಿಡಿಸುವುದು, ರೋಗಿಗಳನ್ನು ಸ್ವಸ್ಥ ಮಾಡುವುದು, ಹೊಸ ಭಾಷೆಯನ್ನಾಡುವುದು, ಪರಿಶುದ್ಧ ಆತ್ಮನ ಭರಿತರಾಗಿ ನಾವು ಪ್ರಾರ್ಥಿಸುವುದು, ನಾವು ಕೊಡುವಂಥ ಒಂದೊಂದು ವಾಕ್ಯ ಅದು ಫಲವತ್ತಾಗಿ ಫಲ ಕೊಡುವುದು, ಅನೇಕರನ್ನು ದೇವರ ಹತ್ತಿರ ತರುವುದು, ಇನ್ನೊಬ್ಬರಿಗಾಗಿ ಪ್ರಾರ್ಥಿಸುವಾಗ ಅವರ ರೋಗಗಳು ಸ್ವಸ್ಥವಾಗುವುದು, ಅವರಿಗೆ ಸಮಾಧಾನ ಸಿಗುವುದು, ಅವರು ದೇವರನ್ನು ಅರಿಯುವಂತೆ ಮಾಡುವುದು. ಇದೆಲ್ಲವನ್ನು ಕರ್ತನು ನಮಗೆ ಸುರಿಮಳೆಯಾಗಿ ಸುರಿಸ್ತಾನೆ. ನಮ್ಮೊಳಗೆ ನಿಮ್ಮಲ್ಲಿ ಸ್ಥಳ ಹಿಡಿಯಲಾಗದಷ್ಟು ಸುವರ, ಅದಕ್ಕೆ ಲೆಕ್ಕ ಇಲ್ಲ, ಲೆಕ್ಕವಿಲ್ಲದಷ್ಟು ಸುವರಗಳನ್ನು ನಮ್ಮಲ್ಲಿ ಆತನು ಸುರಿಸುವನಾಗಿದ್ದಾನೆ. ನಮ್ಮ ಹೊಟ್ಟೆಯೊಳಗಿಂದ ಜೀವಜಲದ ಬುಗ್ಗಿಯು ಉಕ್ಕೇರಿ ಬರುವುದು, ನಮ್ಮ ಹೃದಯದಿಂದ ಜೀವಧಾರೆಗಳು ಹೊರಟು ಬರುವುದು. ಇದು ನಮಗೆ ಮುಖ್ಯವಾಗಿ ಬೇಕು. ಪೇತ್ರನು ಹೇಳ್ತಾನೆ, ನನ್ನಲ್ಲಿ ಬೆಳ್ಳಿ ಬಂಗಾರವಂತೂ ಇಲ್ಲ, ನಾನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆ ಎಂದು ಹೇಳುತ್ತೇನೆ ಅಂತ. ಹಾಗಿದ್ದರೆ ಬೆಳ್ಳಿ ಬಂಗಾರ ಕೊಟ್ಟರೆ ಮನುಷ್ಯರಿಗೆ ಅಥವಾ ನಾವು ಏನಾದರೂ ಅವರಿಗೆ ಭೌತಿಕವಾಗಿ ಸಹಾಯ ಮಾಡಿದರೆ ಅದು ಕ್ಷಣ ಮಾತ್ರದಲ್ಲಿ ನೆನಪು ಹೋಗುವಂಥದ್ದು, ಮರೆತು ಹೋಗುವಂಥದ್ದು ಅಥವಾ ಖಾಲಿ ಆಗುವಂಥದ್ದು. ಆದರೆ ಯಾವಾಗ ನಾವು ದೇವರನ್ನು ತೋರಿಸ್ತೇವೋ, ದೇವರ ಪ್ರೀತಿಯನ್ನು ತೋರಿಸ್ತೇವೋ, ಆವಾಗ ಅವರು ಈ ಎಲ್ಲ ಆಶೀರ್ವಾದಕ್ಕೆ ಬಾಧ್ಯರಾಗಲಿಕ್ಕೆ ಸಾಧ್ಯ. ಆದ್ದರಿಂದ ಇಲ್ಲಿ ನಮಗೆ ಆಶೀರ್ವಾದ ಬರಬೇಕು ಅಂತಾದರೆ, ನಮಗೆ ಭೌತಿಕವಾದ ಆಶೀರ್ವಾದ ಮಾತ್ರ ಅಲ್ಲ, ಆತ್ಮೀಕ ಆಶೀರ್ವಾದ ಬರಬೇಕು ಅಂತಾದರೆ ನಾವು ದೇವರ ವಾಕ್ಯಕ್ಕನುಸಾರವಾಗಿ ನಡಿಬೇಕು ಅಂತ ದೇವರು ಹೇಳ್ತಾ ಇದ್ದಾನೆ. ನನ್ನ ಆಲಯಕ್ಕೆ ಆಹಾರ ಶೂನ್ಯವಾಗದಂತೆ ಇವತ್ತಿನ ದಿನದಲ್ಲಿ ಪ್ರತಿಯೊಬ್ಬರಿಗೂ ದೇವರ ವಾಕ್ಯ ಸಿಗಬೇಕು ಅಂತಾದರೆ ಅದು ಶೂನ್ಯವಾಗದಂತೆ ನಾವು ಅದನ್ನು ಕೊಡಬೇಕು ಅಂತ. ದೇವರ ವಾಕ್ಯ ಇವತ್ತಿನ ದಿನದಲ್ಲಿ ಮನೆ ಮನೆಗೆ ಹೋಗಿ ಹೇಳಲಿಕ್ಕೆ ಆಗದಿದ್ದರೂ, ಒಬ್ಬರನ್ನು ಸಂಧಿಸಿ ದೇವರ ವಾಕ್ಯವನ್ನು ಕೊಡಲಿಕ್ಕೆ ಆಗದಿದ್ದರೂ, ಈ ಒಂದು ಟಿ ವಿ ಚಾನೆಲ್ನ ಮೂಲಕ ದೇವರು ಅನೇಕ ಅದ್ಭುತಗಳನ್ನು ಮಾಡ್ತಾ ಇದ್ದಾನೆ. ಇದನ್ನು ಸಾವಿರಾರು ಜನ ಕೇಳುವಾಗ ಕೇಳುವುದಕ್ಕೆ ಬೇಕಾದಂಥ, ಹೌದು, ಇದಕ್ಕೆ ಬೇಕಾದಂಥ ಎಲ್ಲ ಸವಲತ್ತುಗಳು ಬೇಕಾದರೆ ಇದನ್ನು ದಶಮಾಂಶದಲ್ಲಿ ಮಾಡಲು ಸಾಧ್ಯ. ದೇವರ ವಾಕ್ಯ ಎಲ್ಲೆಡೆ ಹೋಗಬೇಕು ಅಂತಾದರೆ ದಶಮಾಂಶ ವಿಶ್ವಾಸಿಗಳು ಕೊಟ್ಟಾಗ ಮಾತ್ರ ಎಲ್ಲೆಡೆ ಹೋಗಲಿಕ್ಕೆ ಸಾಧ್ಯ. ಆದ್ದರಿಂದ ನಾವು ಇವತ್ತಿನ ದಿನದಲ್ಲಿ ದೇವರ ವಾಕ್ಯಕ್ಕನುಸಾರವಾಗಿ ನಡೀತಾ ಇದ್ದೇವೆ ಅಂತಾದರೆ, ದೇವರಿಲ್ಲಿ ಹೇಳಿದ ಪ್ರಕಾರ ಆತನ ಭೌತಿಕ ಆಶೀರ್ವಾದವು ಆತ್ಮಿಕ ಆಶೀರ್ವಾದವು ಎರಡೂ ನಮಗೆ ಬೇಕು ಅಂತಾದರೆ ಮಾತ್ರ ಅಲ್ಲ, ನಾವು ಸಹೋದರರ ಬಗ್ಗೆ ಚಿಂತಿಸುವುದಾದರೆ, ನಮಗೂ ಸುವಾರ್ತೆ ಸಾರಬೇಕು ಎಂಬ ಆಶೆ ಇರುವುದಾದರೆ ನಾವು ಇದನ್ನು ಕೊಡುವುದನ್ನು ತಪ್ಪಿಸಬಾರ್ದು ಅಂತ ನಾನು ಹೇಳ್ತೇನೆ. ಯಾಕೆಂದರೆ ಇದನ್ನು ಕೊಡುವುದರಲ್ಲಿ ನಾವು ಭೌತಿಕವಾಗಿ ಆಶೀರ್ವಾದ ಪಡುವುದಕ್ಕಿಂತ ಹೆಚ್ಚಾಗಿ ಆತ್ಮೀಕವಾದ ಆಶೀರ್ವಾದ ಪಡ್ಕೊಳ್ಳೋದಾದರೆ ಅದಕ್ಕಿಂತ ದೊಡ್ಡ ಭಾಗ್ಯ ಯಾವುದೂ ಇಲ್ಲ. ಈಗ ಪೇತ್ರನು ಹೇಳಿದ ಹಾಗೆ ಪೇತ್ರನು ಏನು ಹೇಳ್ತಾನೆ? ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ, ನನ್ನಲ್ಲಿರುವುದನ್ನು ನಾನು ನಿನಗೆ ಕೊಡುತ್ತೇನೆ. ನನ್ನಲ್ಲಿ ಏನಿದೆ? ಹಾಗಾದರೆ ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ. ಬೆಳ್ಳಿ ಬಂಗಾರವು ಲೋಕದವರಲ್ಲಿ ಎಲ್ಲರಲ್ಲೂ ಇದೆ. ಆದರೆ ಈ ಒಂದು ದೇವರ ಆಶೀರ್ವಾದ
ದೇವರ ಒಂದು ಪರಲೋಕದ ದ್ವಾರಗಳನ್ನು ತೆರೆದು ದೇವರು ಕೊಡುವಂತಹ ಸುವರಗಳು ಅದು ಎಲ್ಲರಲ್ಲೂ ಬರಲು ಸಾಧ್ಯ ಇಲ್ಲ. ಅದನ್ನು ನಾವು ಕ್ರಯ ಕೊಟ್ಟು ತೆಗೆದುಕೊಳ್ಳಲು ಸಾಧ್ಯ ಇಲ್ಲ. ಆದ್ದರಿಂದ ನಾವು ದೇವರ ವಾಕ್ಯಕ್ಕನುಸಾರವಾಗಿ ನಡೆಯುವಾಗ ಆ ಒಂದು ಸೌಭಾಗ್ಯವನ್ನು ನಾವು ನೋಡಬಹುದು. ನಮಗೆ ಸುವಾರ್ತೆ ಕೊಡಲಿಕ್ಕೆ ಆಗದಿದ್ದರೂ, ನಮಗೆ ಅದಕ್ಕಾಗಿ ಸಮಯ ಇಲ್ಲದಿದ್ದರೂ, ನಾವು ಕೊಡುವ ಈ ದಶಮಾಂಶದ ಮೂಲಕ ಅನೇಕ ಆತ್ಮಗಳನ್ನು ತರಲಿಕ್ಕೆ ಆಗುವುದು. ಆ ಆಶೀರ್ವಾದ ಯಾರು ಇದನ್ನು ಕೊಡ್ತಾರೋ ಅವರಿಗೆ ಬರುವುದು. ಆದ್ದರಿಂದ ಇವತ್ತೆಷ್ಟೋ ಜನರು ದಶಮಾಂಶ ಕೊಡ್ತಾ ಇಲ್ಲ. ದಶಮಾಂಶ ಕೊಡದಿದ್ದರೂ ಇಷ್ಟು ಅಂತ ಆದರೂ ಸೇವೆಗೆ ಅಂತ ಕೊಡ್ತಾ ಇಲ್ಲ. ಎಷ್ಟಿದ್ದರೂ ಅವರಿಗೇ ಸಾಕಾಗುವುದಿಲ್ಲ ಎಂದು ಹೇಳುವವರೇ ತುಂಬ ಜನ. ಆದರೆ ದೇವರ ಆಶೀರ್ವಾದ ಬೇಕು ಅಂತಾದರೆ, ದೇವರ ವಾಕ್ಯ ಎಲ್ಲೆಡೆ ಹೋಗಬೇಕು ಅಂತಾದರೆ, ಎಲ್ಲ ಜನರು ದೇವರನ್ನು ಕಂಡುಕೊಳ್ಬೇಕು ಅಂತಾದರೆ, ನಾವು ನಮ್ಮ ಆದಾಯದಲ್ಲಿ ಹೌದು ನಮಗೆಷ್ಟು ಸಾಧ್ಯವೋ ಅಷ್ಟು ಕೊಡಬೇಕು ಅಂತ ಇಲ್ಲಿ ದೇವರ ವಾಕ್ಯ ಹೇಳ್ತದೆ. ಈ ಒಂದು ದಶಮಾಂಶ ಕೊಡುವಾಗ ನಮಗೆ ಏನಾಗ್ತದೆ ಅಂತ ಇನ್ನೊಂದು ಕಡೆಯಲ್ಲಿ ನಾವು ನೋಡುವ. ಜ್ಞಾನೋಕ್ತಿ 3:9-10. ಜ್ಞಾನೋಕ್ತಿ 3:9-10. ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನು ಸನ್ಮಾನಿಸು. ಹೀಗೆ ಮಾಡಿದರೆ ನಿನ್ನ ಕಣ್ಣಜಗಳು ಸಮೃದ್ಧಿಯಿಂದ ತುಂಬುವವು, ತೊಟ್ಟಿಗಳಲ್ಲಿ ದ್ರಾಕ್ಷಾರಸವು ತುಂಬಿ ತುಳುಕುವುದು. ಯೆಹೋವನನ್ನು ಸನ್ಮಾನಿಸು, ನಿನ್ನ ಆದಾಯದಲ್ಲಿಯೂ ಬೆಳೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನು ಸನ್ಮಾನಿಸು ಅಂತ ಹೇಳ್ತದೆ. ಯೆಹೋವನನ್ನು ನಾವು ಸನ್ಮಾನಿಸ್ತೇವೆ ಎಂದು ನಾವು ಬಾಯಲ್ಲಿ ಹೇಳಿದರೆ ಸಾಕಾಗುವುದಿಲ್ಲ. ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗ್ತೇವೆ ಅಂತ ನಮಗೆ ಮನಸ್ಸಿದ್ದರೆ ಖಂಡಿತವಾಗಿ ಇದನ್ನು ನಾವು ಕೊಡ್ತೇವೆ. ಇದರಿಂದ ಹೌದು ಅನೇಕರು ದೇವರ ಹತ್ತಿರ ಬರುವಂತೆ, ಅನೇಕರಿಗೆ ದೇವರ ವಾಕ್ಯ ಸಿಕ್ಕುವಂತೆ ನಾವು ಮಾಡ್ತೇವೆ. ಹೀಗೆ ಮಾಡಿದರೆ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವವು, ತೊಟ್ಟಿಗಳಲ್ಲಿ ದ್ರಾಕ್ಷಾರಸವು ತುಂಬಿ ತುಳುಕು ಎಂದು ಹೇಳ್ತದೆ. ಆಗ ತೊಟ್ಟಿಗಳಲ್ಲಿ ದ್ರಾಕ್ಷಾರಸವು ತುಂಬಿ ತುಳುಕುವುದು ಅಂತ ಹೇಳ್ತದೆ. ನಮ್ಮೊಳಗಿಂದ ಜೀವಧಾರೆ ಹೊರಟು ಬರುವವು, ಪರಲೋಕದ ಸಂಪತ್ತು ನಮಗೆ ಸಿಕ್ಕುವುದು. ಭೂಲೋಕದ ಸಂಪತ್ತು ಅದು ನಶಿಸಿ ಹೋಗುವಂಥದ್ದು, ಅದನ್ನು ನಾವು ಹೋಗುವಾಗ ಕೊಂಡೋಗಲಿಕ್ಕೆ ಆಗೋದಿಲ್ಲ. ಆದರೆ ಆ ಪರಲೋಕದ ಸಂಪತ್ತು ನಮ್ಮಲ್ಲಿ ಇರುವುದಾದರೆ ಹೌದು ಅದನ್ನು ನಾವು ಹೋಗುವ ತನಕ ಅನೇಕರಿಗೆ ಕೊಟ್ಟು ಹೋಗೋರಾಗಿದ್ದೀವಿ. ಹಣ ಕೊಟ್ಟು ಪವಿತ್ರಾತ್ಮನನ್ನು ಕೊಂಡುಕೊಳ್ಳಲು ಸಾಧ್ಯವಿಲ್ಲ. ನಮಗೆ ನಮ್ಮ ದೇವರು ಆತನ ಸುವರಗಳನ್ನು ಕೊಡುವಾಗ ಪವಿತ್ರಾತ್ಮನನ್ನು ಸಹ ನಾವು ಇತರರಿಗೆ ಹೌದು ಆತನ ಶಕ್ತಿಯಿಂದ ಕೊಡಲು ಸಾಧ್ಯ. ಪರಿಶುದ್ಧಾತ್ಮನು ಇನ್ನೊಬ್ಬರ ಮೇಲೆ ಬರಬೇಕು ಅಂತಾದರೆ ನಮ್ಮಲ್ಲಿ ಆತನ ಹಸ್ತಸ್ಪರ್ಶ ಇರಬೇಕು, ಆತನ ಶಕ್ತಿ ನಮ್ಮಲ್ಲಿ ಇರಬೇಕು, ಆತನ ಸುವರಗಳು ನಮ್ಮಲ್ಲಿ ಇರಬೇಕು. ಆಗ ಮತ್ತೊಬ್ಬರಲ್ಲಿ ದೇವರ ಹತ್ತಿರ ತರಲಿಕ್ಕೆ ಹೌದು ಸಾಧ್ಯ. ಇನ್ನು ಕೆಲವರಿಗೆ ದಶಮಾಂಶ ಕೊಟ್ಟರೂ ಆಶೀರ್ವಾದ ನಮಗೆ ಇಲ್ಲ ಅಂತ ಹೇಳ್ತಾರೆ. ನಾವು ಭೌತಿಕವಾಗಿ ಮೇಲೆ ಬರ್ತಾ ಇಲ್ಲ, ಆತ್ಮಿಕವಾಗಿಯೂ ಮೇಲೆ ಬರ್ತಾ ಇಲ್ಲ ಅಂತೇಳಿ ಹೇಳ್ತಾರೆ. ಅದು ಯಾಕೆ ಅಂತ ನಾವು ನೋಡುವ. 2 ಕೊರಿಂಥ 9:6-8. 2 ಕೊರಿಂಥ 9:6-8. ನಾವು ದಶಮಾಂಶ ಕೊಡ್ತೇವೆ, ನಮಗೆ ಭೌತಿಕವಾಗಿಯೂ ನಾವು ಮೇಲೆ ಬರ್ತಾ ಇಲ್ಲ, ಆತ್ಮಿಕವಾಗಿಯೂ ಮೇಲೆ ಬರ್ತಾ ಇಲ್ಲ. ಯಾಕೆ ಅಂತ ನಾವು ನೋಡುವ. 6-8. ಆದರೆ ಸ್ವಲ್ಪವಾಗಿ ಬಿತ್ತುವವನು ಪೈರನ್ನು ಸ್ವಲ್ಪವಾಗಿ ಕೊಯ್ಯುವನು, ಹೆಚ್ಚಾಗಿ ಬಿತ್ತುವವನು ಹೆಚ್ಚಾಗಿ ಕೊಯ್ಯುವನು ಎಂದು ತಿಳ್ಕೊಳ್ಳಿರಿ. ಇಲ್ಲಿ ಒಂದು ರೀತಿಯಲ್ಲಿ ಬೀಜ ಬಿತ್ತುವವನು ಸ್ವಲ್ಪ ಬಿತ್ತಿದರೆ ಸ್ವಲ್ಪವೇ ಕೊಯ್ಯುವನು. ಆದರೆ ಇಲ್ಲಿ ದೇವರ ವಾಕ್ಯವನ್ನು ನಾವು ಎಷ್ಟು ಬಿತ್ತುತ್ತೇವೋ ಅಷ್ಟು ನಾವು ಫಲವನ್ನು ಕೊಯ್ಯಲು ಸಾಧ್ಯ. ಒಂದು. ಎರಡನೇದಾಗಿ ಎಷ್ಟು ನಾವು ದೇವರ ಸೇವೆಗೆ ಅಂತ ನಾವು ಕೊಡ್ತೇವೋ ಅಷ್ಟು ನಮ್ಮನ್ನು ದೇವರು ಆಶೀರ್ವಾದಿಸ್ತಾನೆ, ಆತ್ಮಿಕವಾಗಿಯೂ ಭೌತಿಕವಾಗಿಯೂ. ಆದರೆ
ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ಪ್ರತಿಯೊಬ್ಬನು ಈಗ ಇಲ್ಲಿ ಮಲಕ್ಯದಲ್ಲಿ ಹೇಳಿದ್ದು ದಶಮಾಂಶ 10ರಲ್ಲಿ 1 ಪಾಲು ಕೊಡುವಂತ. ಆದರೆ ಇಲ್ಲಿ ಹೇಳ್ತಾರೆ ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಕೊಡಬಾರದು. ತನ್ನ ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಅವನು ಹೆಚ್ಚು ಕೊಡಬಹುದು. ಇಷ್ಟೇ ಕೊಡಬೇಕು ಅಂತ ಏನಿಲ್ಲ, ಅವನಲ್ಲಿ ಸಾಮರ್ಥ್ಯ ಇದ್ದರೆ ಹೆಚ್ಚು ಕೊಡಬಹುದು. ಯಾಕೆಂದರೆ ಆ ದೇವರು ಬಯಸುವುದು ನೀನು ದಶಮಾಂಶ ಕೊಡುವುದನ್ನು, ದಶಮಾಂಶವನ್ನಲ್ಲ, ನೀನು ಅದನ್ನು ಯಾವ ರೀತಿಯಲ್ಲಿ ಕೊಡ್ತಾ ಇದ್ದಿ ಎಂಬುದು ಆತನು ನೋಡುವುದು. ಆತನು ಹೇಳ್ತಾನೆ, ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ನನಗೆಷ್ಟು ಸಾಧ್ಯವೋ, ನನಗೆಷ್ಟು ಸಾಧ್ಯ ಆಗ್ತದೋ ಅಷ್ಟು ನಾನು ಕೊಡಲೇಬೇಕು. ಕೊಟ್ಟರೆ ದೇವರ ಆಶೀರ್ವಾದವನ್ನು ನಾವು ನೋಡ್ಬೋದು ಅಂತ ಹೇಳ್ತದೆ. ಮತ್ತು ಯಾವ ರೀತಿ ಕೊಡಬೇಕು ಅಂದರೆ ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರ್ದು ಅಂತ ಹೇಳ್ತದೆ. ನಾವು ದಶಮಾಂಶ ಕೊಡುವುದಾದರೆ ಅದನ್ನು ಕೊಡುವಾಗ ನಾವು ಅಯ್ಯೋ ಕೊಡಬೇಕಲ್ಲ ಅಂತ ಹೇಳಿ ಕೊಡುವುದಾದರೆ ಅದರಲ್ಲಿ ನಮ್ಮ ದೇವರ ಆಶೀರ್ವಾದ ನಮಗಿಲ್ಲ. ಇನ್ನು ಬಲಾತ್ಕಾರ, ಇನ್ನೊಬ್ಬರ ಬಲಾತ್ಕಾರ ಅಂದರೆ ಕೊಡಲೇಬೇಕು ನೀನು ಎಂಬ ಒತ್ತಾಯ, ಬಲಾತ್ಕಾರ, ಅವರು ಕೊಡಲೇಬೇಕು ಅಂತ ಹೇಳ್ತಾರಲ್ಲ ಅದಕ್ಕಾಗಿ ನಾನು ಕೊಡುವುದಾದರೆ ಅದರಲ್ಲೂ ನನಗೆ ಆಶೀರ್ವಾದ ಇಲ್ಲ. ಯಾವ ರೀತಿಯಾಗಿ ಕೊಡಬೇಕು ಅಂತ ದೇವರು ಹೇಳ್ತಾನೆ, ಯಾಕಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. ನನಗೆಷ್ಟು ಸಾಧ್ಯವೋ ಅಷ್ಟು ನಾನು ನಿಷ್ಕರ್ಷೆ ನಿರ್ಣಯಿಸಿಕೊಂಡ ಪ್ರಕಾರ ನಾನು ನನ್ನ ಹೃದಯದಲ್ಲಿ ಇಷ್ಟೇ ಕೊಡುತ್ತೇನೆ, ನನ್ನಿಂದ ಇಷ್ಟು ಸಾಧ್ಯ ಅಂತ ಹೇಳಿ ನಾನು ನಿರ್ಣಯಿಸಿಕೊಂಡ ಪ್ರಕಾರ ನಾನು ಅದನ್ನು ಪ್ರೀತಿಯಲ್ಲಿ ಕೊಡುವುದಾದರೆ, ಸಂತೋಷದಲ್ಲಿ ಕೊಡುವುದಾದರೆ ದೇವರಿಗೆ ಪ್ರೀತಿಯುಂಟು ಅಂತ ಹೇಳ್ತಾರೆ. ಇಲ್ಲಿ ದೇವರು ಬಯಸುವುದು ನಿನ್ನ ದಶಮಾಂಶ ಅಲ್ಲ, ನಿನ್ನ ಪ್ರಥಮ ಫಲ ಅಲ್ಲ. ಆದರೆ ನೀನು ಯಾವ ರೀತಿಯಲ್ಲಿ ಕೊಡ್ತೀ? ಸಂತೋಷದಲ್ಲಿ ಕೊಡ್ತಾ ಇದೆಯಾ, ಅಥವಾ ಕೊಡಬೇಕು ಅಂತ ಕೊಡ್ತಾ ಇದೆಯಾ, ಅಥವಾ ನನಗೆ ಸುವರಗಳು ಬರಲಿ ಅಂತ ಕೊಡ್ತಾ ಇದೆಯಾ, ಅಥವಾ ಈ ಲೋಕದ ಸಂಪತ್ತು ನನಗೆ ಬರಲಿ ಅಂತ ಕೊಡ್ತಾ ಇದೆಯಾ? ನಿನ್ನ ಮನಸ್ಸನ್ನು, ನಿನ್ನ ಉದ್ದೇಶವನ್ನು ಆತ ನೋಡ್ತಾನೆ. ನಿನ್ನಲ್ಲಿ ನಾನು ಕೊಡಬೇಕಲ್ಲ ಎಂಬುದಾಗಿ ಕೊಡುವುದಲ್ಲ, ಅಥವಾ ದೇವರ ವಾಕ್ಯ ಹೇಳ್ತದಲ್ಲ ಅಂತ ಕೊಡುವುದಲ್ಲ. ಇದರಿಂದ ನಾನು ಕೊಟ್ಟದ್ರಲ್ಲಿ ಅನೇಕ ಆತ್ಮಗಳು ಬರಬೇಕು, ದೇವರ ಹತ್ತಿರ ತಿರುಗಿಕೊಳ್ಬೇಕು, ನನ್ನನ್ನೂ ದೇವರು ಆಶೀರ್ವಾದಿಸಬೇಕು, ನಾನು ಸಂತೋಷದಲ್ಲಿ ಕೊಡ್ತೇನೆ ಅಂಥೇಳಿ ಸಂತೋಷದಲ್ಲಿ ಕೊಡುವುದಾದರೆ ಇದು ದೇವರಿಗೆ ಪ್ರೀತಿ ಇದೆ ಅಂತ ದೇವರ ವಾಕ್ಯ ಹೇಳ್ತದೆ. ದೇವರು ಸಕಲ ವಿಧವಾದ ದಾನಗಳನ್ನು ನಿಮಗೆ ಹೇರಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನಾದದರಿಂದ ನೀವು ಯಾವಾಗಲೂ ಎಲ್ಲ ವಿಷಯಗಳಲ್ಲಿ ಪರಿಪೂರ್ಣತೆಯುಳ್ಳವರಾಗಿ ಸಕಲ ಸತ್ಕಾರ್ಯಗಳನ್ನು ಹೇರಳವಾಗಿ ಮಾಡುವವರಾಗಿರಬೇಕು. ದೇವರು ಸಕಲ ವಿಧವಾದ ದಾನಗಳನ್ನು, ವರದಾನಗಳನ್ನು ಆತನು ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನಾದದರಿಂದ ನೀವು ಯಾವಾಗಲೂ ಎಲ್ಲ ವಿಷಯಗಳಲ್ಲಿ, ನಾವು ಯಾವಾಗಲೂ ಎಲ್ಲ ವಿಷಯಗಳಲ್ಲಿ ಪರಿಪೂರ್ಣತೆಯುಳ್ಳವರಾಗಿ ಸಕಲ ಸತ್ಕಾರ್ಯಗಳನ್ನು ಹೇರಳವಾಗಿ ಮಾಡುವವರಾಗಿರಬೇಕು. ಯಾವ ಸತ್ಕಾರ್ಯ? ಇಲ್ಲಿ ನಾವೇನಾದರೂ ಕೊಟ್ಟರೆ ಬಲ ಕೈಯಲ್ಲಿ ಕೊಟ್ಟರೆ ಎಡ ಕೈಗೆ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ. ಆದರೆ ನಾವೇನು ಮಾಡ್ತಾ ಇದ್ದೇವೆ? ಹೇಳ್ಕೊಂಡು ಬರ್ತಾ ಇದ್ದೇವಾ? ಎಲ್ಲರಿಗೆ ತೋರಿಸ್ತಾ ಇದ್ದೇವಾ? ನಾವು ಸತ್ಕಾರ್ಯ ಮಾಡುವಂಥದ್ದು ದೇವರಿಗೆ ಮಾತ್ರ ಗೊತ್ತಾಗಲಿ ಅಂತ ಹೇಳ್ತದೆ. ನಾವು ಯಾವ ರೀತಿ ಇದ್ದೇವೆ? ನಮ್ಮನ್ನು ನಾವು ಪರೀಕ್ಷಿಸ್ಕೊಳ್ಳುವ. ನಾವು ಏನೇ ಕೊಟ್ಟರು ಅದನ್ನು ದೇವರು ನೋಡ್ತಾರೆ, ಅದಕ್ಕೆ ಪ್ರತಿಫಲ ದೇವರು ಕೊಡ್ತಾನೆ ಎಂಬ ಒಂದು ಆಲೋಚನೆ ನಮಗಿರುವುದಾದರೆ ನಾವು ಇನ್ನೊಬ್ಬರಲ್ಲಿ ಹೇಳುವುದಾಗಲಿ, ಇನ್ನೊಬ್ಬರಿಗೆ ತೋರಿಸುವುದಾಗಲಿ ನಾವು ಮಾಡೋದಿಲ್ಲ, ಹೇಳ್ಕೊಂಡು ಬರುವುದಾಗಲಿ ನಾವು ಮಾಡೋದಿಲ್ಲ. ಯಾಕಂದರೆ ದೇವರ ಮಕ್ಕಳು ಕೊಟ್ಟದನ್ನು ದೇವರು ನೋಡಬೇಕು ಹೊರತು ಇನ್ನೊಬ್ಬರು ನೋಡುವುದಾಗಲಿ ಹೊಗಳುವುದಾಗಲಿ ದೇವರ ಮಕ್ಕಳಿಗೆ ಬೇಕಾಗಿಲ್ಲ. ನಾವು ಆತ್ಮಿಕವಾಗಿಯೂ ಭೌತಿಕವಾಗಿಯೂ ಹೇರಳವಾಗಿ ದೇವರ ಆಶೀರ್ವಾದವನ್ನು ಹೊಂದಬೇಕಾದರೆ
ದೇವರ ವಾಕ್ಯವನ್ನು ಕೈಕೊಂಡು ನಡೆಯಬೇಕು ಮಾತ್ರವಲ್ಲ, ದೇವರ ವಾಕ್ಯ ಎಲ್ಲರಿಗೂ ಸಿಗುವಂತೆ ನಾವು ಮಾಡಲಿಕ್ಕೆ ನಾವು ಪ್ರೋತ್ಸಾಹ ಮಾಡಬೇಕು ಎಂದು ಈ ವಾಕ್ಯ ಹೇಳ್ತದೆ. ಹಾಗೆ ಇನ್ನು ಈ ದಶಮಾಂಶವನ್ನು ಸೇವಕರುಗಳು ಯಾವ ರೀತಿ ಉಪಯೋಗಿಸ್ತಾರೆ ಎಂದು ನಮಗೆ ಬೇಕಾಗಿಲ್ಲ. ಅವರ ಲೆಕ್ಕ ದೇವರು ಕೇಳ್ತಾನೆ. ಆದರೆ ನಾವು ಕೊಡೋದು ನಮ್ಮ ಕರ್ತವ್ಯ. ಅದನ್ನು ಅವರು ಅನೇಕ ಆತ್ಮಗಳನ್ನು ತರಲಿಕ್ಕೋಸ್ಕರವೇ ಉಪಯೋಗಿಸ್ತಾರೆ ಹೊರತು ಅವರಿಗಾಗಿ ಅವರು ಉಪಯೋಗಿಸಿದಾದರೆ ಅದು ದೇವರ ಚಿತ್ತ ಅವರಿಗೇ ಅಂತ ಎಷ್ಟು ಇದೆಯೋ ಅಷ್ಟನ್ನು ಅವರು ಉಪಯೋಗಿಸ್ತಾರೆ. ಅದಕ್ಕಿಂತ ಹೆಚ್ಚಿನದನ್ನು ಉಪಯೋಗಿಸಿದಾದರೆ ಅದು ಅವರ ಲೆಕ್ಕ ಅವರೇ ಕೊಡಬೇಕು. ಆದ್ದರಿಂದ ಅವರು ಏನೇ ಮಾಡಲಿ ನಾವು ದೇವರಿಗೆ ವಿಧೇಯರಾಗುವುದು ನಮಗೆ ಮುಖ್ಯ. ನಾವು ದೇವರ ಮಾತನ್ನು ಕೇಳುವುದು ಅದು ಮುಖ್ಯ ಹೊರತು ಇನ್ನೊಬ್ಬರು ಏನೇ ಮಾಡಲಿ ಇನ್ನೊಬ್ಬರ ಬಗ್ಗೆ ನಮಗೆ ಚಿಂತೆ ಬೇಡ. ನಮ್ಮ ಹಸಿವೆ ಒಂದೇ ಇರಬೇಕು, ದೇವರ ವಾಕ್ಯ ಎಲ್ಲೆಡೆ ಹೋಗಬೇಕು. ನಾನು ಕ್ರಿಸ್ತನಿಗೆ ವಿಧೇಯಳಾಗಿ ನಡೀತೇನೆ, ನಾನು ಆತನು ಹೇಳಿದಂತೆ ನಡೀತೇನೆ ಎಂಬುದೇ ಇರಬೇಕೇ ಹೊರತು ಇನ್ನೊಬ್ಬರನ್ನು ನೋಡುವಂಥದ್ದಾಗಲಿ ಇನ್ನೊಬ್ಬರು ಏನು ಮಾಡ್ತಾರೆ ಎಂಬುದಾಗಲಿ ನಮಗೆ ಅದರ ಆಲೋಚನೆ ಇರುವುದೇ ಒಳ್ಳೆಯದು. ಇನ್ನು ಈ ದಶಮಾಂಶವನ್ನು ಎಷ್ಟೋ ಜನರು ಇವತ್ತಿನ ದಿನದಲ್ಲಿ ಕೊಡ್ತಾ ಇಲ್ಲ. ಆದ್ದರಿಂದಲೇ ಅವರು ಆತ್ಮಿಕವಾಗಿಯೂ ಭೌತಿಕವಾಗಿಯೂ ಆಶೀರ್ವಾದ ಹೊಂದುತ್ತಾ ಇಲ್ಲ. ಆಲಯಕ್ಕೆ ಬರುವುದು, ಹೋಗುವುದು, ಆರಾಧನೆ ಮಾಡುವುದು ಇದೊಂದು ಸಾಂಪ್ರದಾಯಿಕವಾಗಿ ರೂಢಿಯಾಗಿ ಆಗಿ ಹೋಗಿದೆ. ಹೀಗಾಗದೆ ನಾವು ಎಲ್ಲದರಲ್ಲೂ ತಣ್ಣಗೂ ಅಲ್ಲದೆ ಬೆಚ್ಚಗೂ ಅಲ್ಲದ ಪರಿಸ್ಥಿತಿಯಲ್ಲಿ ಇರದೆ ನಿಜವಾಗಿಯೂ ಮನಸ್ಸಾರೆ ದೇವರನ್ನು ಪ್ರೀತಿಸುವವರಾಗಿ ದೇವರ ವಾಕ್ಯವನ್ನು ಕೈಕೊಂಡು ನಡೆಯುವವರಾಗಿ ನಾವು ಇರಬೇಕು ಅಂತ ಹೇಳಿ ದೇವರ ವಾಕ್ಯ ಹೇಳ್ತದೆ. ನಾವು ಸಹೋದರ ಸಹೋದರಿಯರನ್ನು ದ್ವೇಷಿಸುವುದಲ್ಲ, ಅವರ ಕೊಳೆಬಟ್ಟೆಯನ್ನು ಅಸಹಿಸು ಎಂದು ಹೇಳ್ತದೆ. ಅವರನ್ನು ಬೆಂಕಿಯ ಬಾಯೊಳಗಿಂದ ಎಳೆದು ತನ್ನಿರಿ ಎಂದು ಹೇಳ್ತದೆ. ಅವರು ನಾಶಕ್ಕೆ ಲೋಕದವರಲ್ವಾ, ಹೋಗಲಿ, ನಾಶ ಆಗಲಿ, ನಾವು ರಕ್ಷಣೆ ಹೊಂದಿದ್ದೇವೆ, ನಾವು ದೇವರ ಹತ್ತಿರ ಇದ್ದೇವೆ ಅಂತ ಹೇಳುವುದಲ್ಲ. ಅವರು ದೇವರ ಹತ್ತಿರ ಬರಬೇಕು ಅಂತ ದೇವರ ಚಿತ್ತ. ಒಂದಾತ್ಮವು ನಷ್ಟವಾಗಿ ಹೋಗುವುದು ನನಗಿಷ್ಟವಿಲ್ಲ ಎಂದು ದೇವರು ಹೇಳುವನಾಗಿದ್ದಾನೆ. ಆದ್ದರಿಂದ ಆತನು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ಬಂದಿದ್ದಾನೆ. ಲೋಕದ ಎಲ್ಲ ಜನರನ್ನು ಆತನು ಪ್ರೀತಿಸ್ತಾನೆ. ನೀತಿವಂತರಿಗೂ ಅನೀತಿವಂತರಿಗೂ ಪ್ರತಿಯೊಬ್ಬರಿಗೂ ಮಳೆಯನ್ನು ಬೆಳೆಯನ್ನು ಕೊಡ್ತಾ ಇದ್ದಾನೆ. ಆದ್ದರಿಂದ ನಾವು ನಮ್ಮನ್ನು ಮಾತ್ರ ನಾವು ನೋಡದೆ, ನಮಗಾಗಿ ಮಾತ್ರ ನಾವು ಚಿಂತೆ ಮಾಡದೆ, ಇತರರಿಗಾಗಿ ಚಿಂತಿಸುವಂತೆ, ಇತರರ ಬಗ್ಗೆ ಕಾಳಜಿ ವಹಿಸುವಂತೆ, ಇತರರಿಗಾಗಿ ಸುವಾರ್ತೆ ಹೋಗುವಂತೆ ಪ್ರಾರ್ಥಿಸುವುದು ಮಾತ್ರ ಅಲ್ಲ, ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ನಾವು ಸಹಾಯ ಮಾಡಿಕೊಂಡು ನಾವು ಮುಂದೆ ಬೆಳೆಯುವಂದು ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋಳಾಗಿದ್ದೇನೆ. ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ನಾವು ಬಿತ್ತುವುದಾದರೆ ಲೋಕದ ಕಡೆಗೆ ಈ ಸುವಾರ್ತೆಯು ತಲುಪಲು ಸಾಧ್ಯ. ಎಲ್ಲರೂ ದೇವರ ಆಶೀರ್ವಾದವನ್ನು ಹೊಂದಲು ಸಾಧ್ಯ, ದೇವರ ಸ್ವರಗಳನ್ನು ಹೊಂದಲು ಸಾಧ್ಯ. ಎಲ್ಲರೂ ಆತನು ಮಾಡಿದಂತೆ ಮಾಡಲು ಸಾಧ್ಯ. ನಾವು ವಿಶ್ವಾಸಿಗಳು ಅಲ್ಲಿಯವರೆಗೆ ಬರುವುದಾದರೆ ಮಾತ್ರ ನಾವು ಯಾರ ಹಿಂದೆಯೂ ಹೋಗಬೇಕು ಅಂತಿಲ್ಲ. ಕ್ರಿಸ್ತನ ಹಿಂದೆ ಹೋದರೆ ಸಾಕು, ನಮಗೆ ಆತನು ಎಲ್ಲವನ್ನು ಕೊಡುವ ಆತನಾಗಿದ್ದಾನೆ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯ. ನಾವು ಪ್ರಾರ್ಥನೆ ಮಾಡುವ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯ. ಅತ್ಯಂತ ಪರಿಶುದ್ಧನು, ಒಬ್ಬನೇ ಜ್ಞಾನಿಯಾದ, ಭೂಮಿ ಆಕಾಶಗಳನ್ನುಂಟು ಮಾಡಿದ ನಮ್ಮ ಸರ್ವಶಕ್ತನಾಗಿರುವಂಥ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧಳ ನಾಮವನ್ನು ನಿನ್ನ ಪ್ರಿಯ ಮಗನ ಮುಖಾಂತರ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ಕೊಂಡಾಡುವಳಾಗಿದ್ದೀನಿ. ಅಪ್ಪ, ನೀನು ಪರಿಶುದ್ಧನು, ನೀನು ಪ್ರೀತಿ ಸ್ವರೂಪಿ. ಹೌದು ತಂದೆ, ನಿನ್ನನ್ನು ಪರೀಕ್ಷಿಸಲು ನೀನು ತಿಳಿಸಿದಿ. ಆದರೆ ಕರ್ತನೆ, ನಮ್ಮನ್ನು ನೀನು ಪರೀಕ್ಷಿಸುವಂಥ ದೇವರಾಗಿದ್ದಿ. ನಮ್ಮನ್ನು ನೀನು ಪರೀಕ್ಷಿಸುವಾಗ ನಾವು ಆ ಪರೀಕ್ಷೆಯಲ್ಲಿ ನಿನ್ನ ದೃಷ್ಟಿಯಲ್ಲಿ ನಾವು ಪರೀಕ್ಷೆಯಲ್ಲಿ ಉತ್ತೀರ್ಣರಾದರೆ ಮಾತ್ರ ನಾವು ನಿನ್ನನ್ನು ಪರೀಕ್ಷಿಸಲು ಸಾಧ್ಯ. ದಿನದಿಂದ ದಿನಕ್ಕೆ ನೀನು ಪರೀಕ್ಷಿಸುವನಾಗಿದ್ದಿ. ಕ್ಷಣವೂ ನಮ್ಮನ್ನು ನೀನು ಪರೀಕ್ಷಿಸುವನಾಗಿದ್ದಿ. ಯಾಕೆಂದರೆ ನಾವು ಎಂದಿಗೂ
ತಪ್ಪಿ ಹೋಗದಂತೆ, ಲೋಕದವರು ನಮ್ಮನ್ನು ನಿಂದಿಸದಂತೆ, ಲೋಕದವರ ಮುಂದೆ ನಾವು ಅಪರಾಧಿಗಳೆಂದು ನಿಲ್ಲದಂತೆ ಯಾವ ರೀತಿಯಲ್ಲಿ ಒಬ್ಬ ತಾಯಿ ತನ್ನ ಮಕ್ಕಳು, ತನ್ನ ಗುಣಗಳು ತನ್ನ ಮಕ್ಕಳಲ್ಲಿ ಬರಬೇಕು ಅಂತ ಬಯಸ್ತಾಳೋ ಅದಕ್ಕಿಂತ ಮಿಗಿಲಾಗಿ ನೀನು ನಿನ್ನ ಮಕ್ಕಳಲ್ಲಿ ನಿನ್ನ ಗುಣಗಳನ್ನು ಕಾಣಲು ಬಯಸ್ತಿ. ಮಾತ್ರ ಅಲ್ಲ, ಪರಲೋಕದ ಸಂಪತ್ತನ್ನು ಉಚಿತವಾಗಿ ನೀನು ಕೊಡಲು ಬಯಸ್ತಿ. ಅದಕ್ಕಾಗಿ ನಾವು ತವಕ ಪಡುವಂತೆ. ಈ ಲೋಕದ ಸಂಪತ್ತಾದರೂ ಅದು ನಶಿಸಿ ಹೋಗುವಂಥದ್ದಾಗಿದೆ ಅಪ್ಪ. ಆ ಪರಲೋಕದ ಸಂಪತ್ತು ನಮ್ಮಲ್ಲಿ ಇರುವುದಾದರೆ ಅದನ್ನು ನಾವು ಅನೇಕ ಆತ್ಮಗಳನ್ನು ತರಲು ಸಾಧ್ಯ. ಆದ್ದರಿಂದ ನನ್ನ ತಂದೆ, ನಾವೆಲ್ಲರೂ ವಿಶ್ವಾಸಿಗಳು ಇವತ್ತಿನ ದಿನದಲ್ಲಿ ನಾವು ನಿನ್ನನ್ನು ನೋಡುವಂತೆ, ನಿನ್ನನ್ನು ದೃಷ್ಟಿಸುವಂತೆ, ನಿನ್ನಿಂದ ಅನೇಕ ವರಗಳನ್ನು ಪಡ್ಕೊಳ್ಳುವಂತೆ, ಲೆಕ್ಕವಿಲ್ಲದಷ್ಟು ವರಗಳನ್ನು ನಾವು ಪಡ್ಕೊಂಡು ಅದನ್ನು ಇತರರಿಗಾಗಿ ನಾವು ಉಪಯೋಗಿಸುವಂತೆ ನೀ ನಮ್ಮನ್ನು ಬಲಪಡಿಸ್ತಂದೆ. ನಮ್ಮಲ್ಲಿರುವಂಥ ಏನೆಲ್ಲ ಕರ್ತನೆ ನಿನಗೆ ಬೇಡದ ಗುಣಗಳಿದೆಯೋ ಅದೆಲ್ಲವನ್ನು ತೆಗೆದುಹಾಕಿ ಅಪ್ಪ ನಿನ್ನ ಸಾರೂಪ್ಯವನ್ನಾಗಿ ಮಾಡು. ನಿನ್ನ ಮಾದರಿಯಂತೆ ನಾವು ಜೀವಿಸಬೇಕು, ನೀ ನುಡಿದಂತೆ ನಾವು ನಡೆಯಬೇಕು ಕರ್ತನೆ. ನಮ್ಮ ನುಡಿಯನ್ನು ಇತರರು ಪರೀಕ್ಷಿಸುವಾಗ ಅಪ್ಪ ನಿನ್ನ ಚಿತ್ತಕ್ಕನುಸಾರವಾಗಿ ನಾವು ನಡೆಯುವಂತೆ ನಮ್ಮ ನೀನು ಬಲಪಡಿಸು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇನೆ ನನ್ನ ತಂದೆ. ಆಮೇನ್.